ಅಲ್ಲಲೇ ನೀನು ನನಗೆ ದೋಸೆ ಹಾಕ್ಕೊಟ್ಟು ನೀನು ಯಾಕೆ ರೊಟ್ಟಿ ಮಾಡಕತ್ತಿ? ಹಂಗಲ್ರಿ, ನಾನೀಗ ಒಂದು ಮಾಡ್ಕೊಂತನ ಒಂದು 6-7 ದೋಸೆ ತಿಂದೀನಿ. ಹಾಂ, ಈಗ ಇನ್ನೊಂದು ಸ್ವಲ್ಪ ಐತಿ ಹಿಟ್ಟು. ಈಗ ನಿನ್ನ ಮಗ ಬಂದಂದ್ರೆ ನಾನು ದೋಸೆ ಹಾಕ್ಕೊಡು, ನಾನು ಪಡ್ಡು ಹಾಕ್ಕೊಡು ಅಂತಾನೆ. ಮತ್ತೆ ಎಲ್ಲಿ ಮಾಡ್ಕೊತ್ ಕುಂದಿರ್ಲಿ, ಮಾಡೋಕ್ಕಾಗತ್ತಾನೆ ಹಿಟ್ಟು? ಅದ್ರ ಸಂಬಂಧನ ಈಗ ಒಂದು 7 ತಿಂದಿನೇ, ಹೊಟ್ಟೆ ತುಂಬ್ದಂಗೆ ಆಗಿಲ್ಲ. ಅದಕ್ಕೊಂದೆರಡು ಬಿಸಿ ರೊಟ್ಟಿ ಮಾಡ್ಕೊಂಡೆ. ಹಾಂ, ಈಗ ಒಂದೆರಡು ತಿಂದೆ ಅಂದ್ರೆ ಅಡ್ಡಾಡಕತ್ನಿ ಅಂದ್ರೆ ಮತ್ತೆ ಸಂಜೆ ನೋಟ್ಲೆ ಕರಗತ್ತೆ. ಸಂಜೆ ತಿನ್ನೋಡು ಮಧ್ಯಾಹ್ನದಾಗ ಕರಗಿ ಬಿಡುತ್ತೆ. ಅದ್ರ ಸಂಬಂಧ ಎರಡು ರೊಟ್ಟಿ ತಗೊಂಡಿನ್ರಿ ಅಷ್ಟೇ. ನಿಮಗೂ ಒಂದು 2 ದೋಸೆ ಹಾಕ್ಕೊಟ್ಟಿನಿ. ಇನ್ನೊಂದಿಷ್ಟು ಹೇಳ್ರಿ ಮಾಡಿ ಕೊಡ್ತೀನಿ ಅಂತ. ನಿನ್ನವನ 7 ಯಾಕೆ ತಿಂದೆ? ಒಂದು 20 ಹಾಕೊಂಡು ತಿಂದಿದ್ದೆ ಅಂದ್ರೆ ಹೊಟ್ಟೆ ತುಂಬ ತುಂಬಿಡ್ತಿತ್ತು ನೋಡು. ಆ ಮಗನಿಗೆ ಯಾಕೆ ಇಟ್ಟು ಹಿಟ್ಟು ಮತ್ತು ನಾ ಇವತ್ತು ನೆನೆ ಹಾಕಿದ್ದೆ ಅಂದ್ರೆ ರಾತ್ರಿ ಬಿಟ್ಟಿದ್ರೆ ನಡೀತಿತ್ತು. ನಿನ್ನವನ ಹುಚ್ಚಿದೆ, ಶಣಕ್ಕಿದೆ. ಯಾವೊಂದೆರಡು ಹಾಕೊಂಡು ತಿನ್ನು, ಇನ್ನೂ ಎಷ್ಟು ಹಾಕೊಂಡು ಉಸು ತಿನ್ನು. ಬರೀ 7 ತಿಂದಾಳಂತ, ಇನ್ನೊಂದು 5-6 ತಿನ್ಬೇಕು ಮ್ಯಾಲೆ. ಕರೆಕ್ಟ್ ಒಂದು 20 ಆದವು ಅಂದ್ರೆ ಇದಾಗತ್ತೆ ನೋಡು. ಹಾಂ ಹೌದ್ರಿ, ಯಾಕಂದ್ರೆ ನಾನು ಒಂದು 20 ಕರೆಕ್ಟ್ ತಿಂದ್ಬಿಡೋಣ ಅಂತ ಅನ್ಕೊಂಡಿದ್ದೆ. ನಾನು ಕರೆ ಹೇಳ್ಬೇಕಂದ್ರೆ 7 ತಿಂದಿಲ್ಲ, 10 ತಿಂದಿನಿ. ಯಾಕಂದ್ರೆ ನನಗೆ ದ್ವಾಸೆ ಅಂದ್ರೆ ಅಷ್ಟು ಇಷ್ಟ. ನಿಮ್ಗೆ ಗೊತ್ತೈತಿಲ್ಲ, ತೆಳ್ಳಗೆ ಮಾಡ್ಕೋತೀನಿ. ನಾನೇನು ದಪ್ಪ ಮಾಡ್ಕೊಳಂಗಿಲ್ಲ. ಒಂದು 3 ಚಮಚೆ ಹಾಕಿತೀನಿ ಅಷ್ಟೇ. ಹಾಂ, ಅಷ್ಟು ದಪ್ಪ ಒಂದು 5-5 ಚಮಚೆ ಹಾಕಿ ದಪ್ಪ ಮಾಡಂಗಿಲ್ಲ. 3 ಚಮಚೆ ಹಾಕಿರ್ತೀನಿ ನೋಡು. ಹಾಂ, ಹಾಕಿ ಹಿಂಗೆ ತಿರುಗಿ ಬಿಡ್ತೀನಿ. ಹಂಚ್ಮ್ಯಾಗ ಹಿಂಗೆ ಹಾಕಿಬಿಡ್ತೀನಿ ಅಂದ್ರೆ ಚಂದಾಗ ಎದ್ದು ಬಿಡ್ತಾವ. ತುಪ್ಪ ಹಾಕೊಂಡು ತಿನ್ನಕತ್ತೀನಿ. ಎಷ್ಟು ತಿಂತೀನಿ ಅನ್ನೋದಾಗ ಗೊತ್ತಾಗಂಗಿಲ್ಲ ನನಗೆ. ಏನು ಮಾಡಲಿ, ಮತ್ತು ಅವನು ಚಿಂಟೆ ಬಂದಂದ್ರೆ ಹಾಕೋದು ಕುಂದಿರ್ತಾನಲ್ಲ, ಅದ್ರ ಸಂಬಂಧ ಇಟ್ಟಿನಿ. 2 ರೊಟ್ಟಿ ತಿಂತೀನಿ. ತಿನ್ಲಿಕ್ಕಂದ್ರೆ ಮಧ್ಯಾಹ್ನ. ನಿಮ್ಮ ಮನಸ್ಸು ನೋಯ್ಸಂಗಿಲ್ರಿ, ನೀವು ಹೇಳಿದ್ ನಾ ಪಾಲಿಸ್ತೀನಿ. ಇನ್ನೊಂದು 5-6 ಅಲ್ಲ, ಈಗ ತಿಂತೀನಿ. ನೀವು ತಿನ್ರಿ. ಇನ್ನೊಂದು 5-6 ತಿಂತೀಯ? ಆಯ್ತಾಯ್ತು, ತಿನ್ನು. ನನಗೆ ನೀ ಹೇಳೋದು ಕೇಳಿದ್ರೆ ಹೊಟ್ಟೆ ತುಂಬಿತು ಸಾಕು. ಇದನ್ನ ಕಡೆ ಇಡು, ನಾ ಹೊಲದ ಕಡೆ ಹೋಗ್ತೀನಿ. ಅಯ್ಯ, ಎಷ್ಟು ಪಿರುತ್ತೀರಿ? ಈ ಒಂದು ಎಣ್ಣಿನ ತಿನ್ನಂತ ಇಡಕತ್ತೀರ. ಯವ್ವ, ಇಂಥ ಗಂಡನ ಯಾರಿಗೆ ಸಿಕ್ಕಿಲ್ಲ, ನನಗ ಸಿಕ್ಕನ್ ಇಂಥ ಗಂಡ. ಯವ್ವ, ಇಡ್ರಿ ನಾನು ತಿಂತೀನಿ. ಆಯ್ತು, ಮಧ್ಯಾಹ್ನದಾಗ ರೊಟ್ಟಿ ತೊಗೊಂಡ್ ಬರ್ತೀನಿ ಅಂತ. ಹೊಲಕ್ಕೆ ನೀವೇನು ಮತ್ತಿನ್ನ ಅಲ್ಲಿಂದ ಇಲ್ಲಿಗೆ ಯಾಕೆ ಬರ್ತೀರಿ? ಗಾಳಿ ಒಂದು ಭಾಳ ಬಿಸಾಕತ್ತೈತಿ. ನೀವು ಪಟ್ಪಟಿ ತೊಗೊಂಡಕ್ರೇನ ಸೈಕಲ್ ತೊಗೊಂಡಕ್ರೆ? ಇಲ್ಲಪ್ಪ, ನಡ್ಕೊತಾನ ಹೋಗ್ತೀನಿ. ಪಟ್ಪಟ್ಟಾಗ ಎಣ್ಣಿಲ್ಲ, ಸೈಕಲು ಅದು ಚೈನ್ ಬಿಚ್ಚೈತಿ, ನಡ್ಕೊತ ಹೋಗ್ತೀನಪ್ಪ. ನಾನು ನಿನ್ನಂತ ಹೆಂಡತಿ ಪಡ್ಯಾಕ ಭಾಳ ಪುಣ್ಯ ಮಾಡಿದ್ನೇವಪ್ಪ. ಯವ್ವ, ಭಾಳ ಪುಣ್ಯ ಮಾಡಿದ್ದೆ. ಆಯ್ತಾ, ಇಟ್ಟು ಹೋಗ್ತೀನಿ. ತಿಂದು ನೀರು ಕುಡಿದು ನೋಡಿ. ಮನೆ ಮಧ್ಯಾಹ್ನ ತನಕ ಅಡ್ಡಾಡ್ತೀಯ ಹೆಂಗೆ? ನಮ್ಮ ಅವ್ವ ಬರ್ತಾಳೆ, ಆಕಿಗೆ 1-2 ಹಾಕಿ ಕೊಡ್ತೀಯ, ನೀವು ಒಬ್ಬಕ್ಕೆ ತಿಂತೀಯ ನೋಡು. ನಿಮ್ಮವ್ವ ಉಂಡು ಆಕೆ ಕಿವುಡು ಮುದಿಕೆ ಐತಲ್ಲ, ಆ ಕಿವುಡು ಮುದಿಕೆ ಮನೆಗೆ ಹೋಗ್ಯಾಳ. ಅಲ್ಲಿ ಒಂದಿಟ್ಟು ಏನಾರು ತಿಂತಾಳ. ಆಕೆ ಕಿವುಡು ಮುದಿಕೆ ಗನ ಜೀವಲ್ಲ, ಆಕಿನ ಮೇಲೆ ಏನಾರು ಕೊಡ್ತಾಳ, ತಿಂತಾಳ. ತಿಂದು ಬರ್ತಾಳೆ. ನಾನು ಸ್ವಲ್ಪ ಒಂದಿಟ್ಟು ಅವ್ರ ಮನೆ ಇವ್ರ ಮನೆ ಎಲ್ಲಿ ಅಡ್ಡಾಡ್ತೀನಿ. ಒಂದು 5-6 ಮನೆಗೆ ಅಡ್ಡಾಡ್ತೀನಿ ಅಷ್ಟೇ. ಅಡ್ಡಾಡಿ ಏನೇನು ಐತಿ ಏನೇನಿಲ್ಲ, ಅವ್ರ ಮನೆಗೆ ಏನು ಸುದ್ದಿ, ಇವ್ರ ಮನೆಗೆ ಏನು ಸುದ್ದಿ ಒಂದಿಟ್ಟು ಮಾತಾಡಿ ಆಟ ಬಂದು ಒಂದಿಟ್ಟು ರಿಯಸ್ಟ್ ಮಾಡಿ ಹಿಂದಾಗಡೆ ನಿಮಗೆ ಬುತ್ತಿ ತೊಗೊಂಬರ್ತೀನಿ ಅಷ್ಟೇ. ಏನಪ್ಪ ನೀನು? ಅವ ಬಂದಂದ್ರೆ, ಮಗ ಬಂದಂದ್ರೆ ಒಟ್ಟ ಕುಂದಿಸ್ಕೊಡಂಗಿಲ್ಲ. ಅದನ್ನ ಕೊಡುವೆ, ಇದನ್ನ ಕೊಡುವೆ, ಅದನ್ನ ಕೊಡ್ಸು, ಇದನ್ನ ಕೊಡ್ಸು ಅಂತ ನಿಂತು ಬಿಡ್ತಾನೆ. ಏನು ಮಾಡಲಿ, ನನಗೆ ಒಂದು ಸ್ವಲ್ಪ ರಿಯಸ್ಟ್ ಅನ್ನೋದೇ ಇಲ್ಲ, ಗೊತ್ತಾನು? ನಿನ್ನವನ ಅದು ಎಷ್ಟು ಅಲ್ಲೇ ರೆಸ್ಟ್ ಅನ್ನಕ್ಕೆ ಬರ್ಲಿಕ್ಕಂದ್ರೆ ವಿಶ್ರಾಂತಿ ಅಂತಾನು. ನಿನ್ನವನ ಸರಿ, ನಾವು ಹಾಕಿನಿ. ರಿಯಸ್ಟ್ ಮಾಡು, ಒಂದು 5-6 ಮನೆ ಅಷ್ಟೇ ಅಡ್ಯಾಡ. ನಮ್ಮವ್ ಬಂದ್ಲಂದ್ರೆ ಒಂದಿಟ್ಟು ಮನ್ಯಾಗ ಇರು, ಮತ್ತಕ್ಕಿ ಹುಡ್ಕೊಳಕ್ಕೆ ಚಾಲು ಮಾಡ್ತಾ. ಏನು ಗಿರ್ಜಿ, ಯವ್ವ, ಇಲ್ಲಿ ಪರ್ಸಲ ಬಂದು ನಿಂತೀನಿ, ಯಾರು ಕಾಣಲ್ರಲ್ಲ. ಅದೇನಿಲ್ಲ, ಅವನ ಒಳಗೆ ಕೂತಿ ಅಡ್ಗೆ ಮನೆಯಾಗ. ಮಲಮಕ್ಕ ಬಂದ್ಲೋಡು, ಆಕೆ ಒಂದು 10 ದೋಸೆ ಹಾಕೊಡು. ಹೋಗ್ತೀನಿ ನಾನು. ಮಲಮಕ್ಕರ ಬರ್ರಿ ಒಳಗೆ, ಅಡ್ಗೆ ಮನೆಯಾಗದ ಬರ್ರಿ. ಏನಿನ ಮಾರ್ಯಾಗ್ರ ಮದ್ದು ಸುಮ್ ಹಾಕಿ ಬರೋದಿಲ್ಲ. ಆಕಿ ಬಂದಂದ್ರೆ ಇನ್ನು ಮತ್ತೆ ದ್ವಾಸಿ ಹಾಕಿ ಕೊಡ್ರೆ ನನಗೂ ಅಂತಂತ ನಾ ಚಿಲ್ಲರ ಕೇಳ್ತಾ. ಮೊದ್ಲ ಏನು ತಿನ್ಲಾರ ಹಂಗ ಬಂದಿರ್ತಾಳೆ. ಮಂದಿ ಮನೆ ನಾಷ್ಟ, ಮಂದಿ ಮನೆ ಚಾ ಅಂತೇಳಿ ಮತ್ತೆ ಕರೆಯಕತ್ತ ನೀವು. ಯವ್ವ, ಮೊದ್ಲು ಇದನ್ನ ಆ ಕಡೆ ಇಡ್ಬೇಕು ಎಲ್ಲಾನು. ಹುಟ್ರಿಗೆ ಹೇಳ್ತಾರ, ಭಾಳ ಚಲೋ ಅದ್ರಿ ನೀವು. ಹೋಗ, ನಿನ್ನ ಬೋಣಿ ತೆಗ್ರ ಹೋಗ. ಯವ್ವ, ಹುಟ್ಟ ಕಡೆ ಸರ್ಸಿದೆ, ಕರಿತೀನಿ. ಯಾಕೆ ಜಲ್ದಿ ಬರಲೇ ಇಲ್ಲಲ್ಲ? ನನಗೆ ಗಂಡನ ಜೊತೆ ಮಾತಾಡ್ಕೊತಿಂತಾಳೆ. ಏನು ಮಾಡ್ಯಾಳ? ಕರಿತೀನಿ ಅಂದ್ರೆ ಮಲಮಕ್ಕ ಬಾರ, ಅಲ್ಲೇ ನಿಂತಲ್ಲ. ಏನ್ ಮಾಡಕತ್ತಿಲ್ಲ ಅಡ್ಗೆ ಮನೆ ಕುಂತ್ಕೊಂಡು? ಯವ್ವ, ಏನ್ ಮಾಡ್ಲೇವ, ಇಟ್ಟು ತನ ರೊಟ್ಟಿ ಮಾಡಿದ್ನೆ. ಆಕಿ ನಮ್ಮ ಅತ್ತಿ ನನ್ನ ಗಂಡ ಎಲ್ಲ ಊಟ ಮಾಡಿ ಹೋದ್ರ. ಸುಮ್ಮ ಕೂತಿದ್ ನೋಡು. ಅದ್ರೊಳಗೆ ನೀನ ಬಂದು ಕುಂದ್ರು, ನಿಂತೆ ಬಿಟ್ಟಿಯಲ್ಲ. ನಿಂದು ಚಾ ನಾಷ್ಟ ಎಲ್ಲ ಆಯ್ತಾ? ಯವ್ವ, ಚಾ ಮಾಡಿ ಇಟ್ಕೊಂಡು ಇನ್ನೇನು ಕುಡಿಬೇಕು ಅನ್ನೋಷ್ಟ್ರಲ್ಲೇ ಯಾರ ಇವ್ರು ನಮ್ಮ ಗೌಡ್ರ ದೋಸ್ತ ಅವ ಅದನ್ನಲ್ಲೇವ, ಅವನ ಹೆಸರು ಏನಪ್ಪ, ಕೆಂಚಪ್ಪ ಏನು ಬಂದ. ಅದನ್ನ ಚಾ ಅವ್ರಿಗೆ ಕೊಟ್ಬಿಟ್ನೇವ, ಕುಡಿದ್ರು. ಮತ್ತು ರೊಟ್ಟಿ ಹಂಚಿ ಇಡ್ಬೇಕಂತೇಳಿ ಅನ್ನೋಟ್ಲೆ ನನ್ನ ಗಂಡ ರೊಟ್ಟಿ ಏನು ಮಾಡಕ್ಕೆ ಹೋಗ್ಬೇಡ, ಮಧ್ಯಾಹ್ನದಾಗ ಒಂದಿಟ್ಟು ಅನ್ನ ಸಾರ ಮಾಡಿಬಿಡು, ಸಂಜೆಗೆ ಬಿಸಿ ರೊಟ್ಟಿ ಮಾಡಂತಂದ. ಅಂತಂದು ಅದಕ್ಕೆ ಏನು ಬಿಸಿದು ಮಾಡಿದ್ರಾತಂತ ಹಂಗೆ ಇಟ್ಟು ಬಂದು ನೋಡು. ನಾಷ್ಟ ಒಂದಿಟ್ಟು ಅವಲಕ್ಕಿ ಮಾಡಿದ್ನೇವ, ಅದನ್ನು ಅವ್ರಿಗೆ ಹಾಕಿ ಕೊಟ್ಬಿಟ್ಟೆ ಊಟ ಸವರ್ಕೊಂಡು. ನಾ ಏನೂ ತಿನ್ನಲೇ ಇಲ್ಲ. ನೀನು ಹೆಂಗಾದರೂ ಇಟ್ಟೊತ್ನ್ಯಾಗ ನೀನು ರೊಟ್ಟಿ ಮಾಡ್ತಿರ್ತಿ ಅಂತ ಗೊತ್ತೈತಾ?
ಅದಕ್ಕೆ ಒಂದು 2 ದಿವಸ ರೊಟ್ಟಿ ತಿಂದು ಹೋಗ್ಕತ್ತ ಬಂದು ನೋಡ್ಲೆ ಒಂದಿಟ್ಟು ಹಾಕ್ಕೊಡ ನೀನು ನಾ ಜಿಗ್ಲಾರ ಕೇಳ್ತಾವ ನೋಡಿ ಹಾಕ್ಕೊಡು ಅಂತಂದು ಏನು ಹೇಳುವ ಹಾಕ ಕೊಡ್ಬೇಕೇನ ನೀನು ಒಲ್ಲೆ ಅಂದ್ರೆ ನಡೀತೈತೆ ಆಯ್ತು ನಿಂದ್ರೆ ಕೊಡ್ತೀನಿ ನಾನು ಭಾಳ ಮಾಡಿಲ್ಲವ ಇವತ್ತು ರೊಟ್ಟಿ ಒಂದು 8 ಅಷ್ಟ ಮಾಡೀನಿ ಯಾಡ ಹಾಕ್ಕೊಡ್ತೀನಿ ಯಾಡ ಯವ್ವ 2 ಇಲಿ ಹತ್ಬೇಕ ಯವ್ವ ಒಂದು 5 ಸ್ವಲ್ಪ ಒಂದು 5 ರೊಟ್ಟಿ ಹಚ್ಕೊಡು ನಿನಗೆ ಗೊತ್ತೈತೆ ಅಲ್ಲ ಯವ್ವ ನಾನೇನು ಭಾಳ ಉಣ್ತೀನಿ ಮನ್ಯಾಗ ಆದ್ರೆ ಒಂದು 10 ರೊಟ್ಟಿ ಉಣ್ತೀನಿ ನಿಮ್ಮ ಮನ್ಯಾಗ ಏನೋ ಪಾಪ ನೀನು 10 ಮಾಡಿ ಅಂತಿ ಒಂದು 5 ಮಾಡಿಕೊಡು ಮತ್ತು ಬಿಸಿ ಮಾಡಕತ್ತೆ ಅಂತ ನಾನೇನು ಭಾಳ ಕೇಳಿನವ 2 ರೊಟ್ಟಿ ಅಂದ್ರೆ ಏನು ಒಂದು ತೂತು ಆಗುತ್ತೆ ಒಂದು 5 ರೊಟ್ಟಿ ಹಚ್ಕೊಡಲಿ ಹಂಗ್ಯಾಕೆ ಮಾಡ್ತಿ ಗೆಳತಿಗೆ ಇಟ್ಟು ನೀನು ಇದನ್ನು ಮಾಡೋದಿಲ್ಲ ಹೊಡ್ತುಂಬ ಅಂತರೂ ಊಟ ಕೊಡಂಗಿಲ್ಲ ಅನ್ನ ಮಾಡಿಲ್ಲ ಅದಿಟ್ಟು ಒಂದು 5 ರೊಟ್ಟಿ ಒಂದಿಟ್ಟು ಮ್ಯಾಗ ಒಂದು ಗಂಗಾಳ ಅನ್ನ ಸಾಕಷ್ಟ ಹಾಕ್ಕೊಡು ಏವ ಇಟ್ಟು ಊಟಕ್ಕೆ ಕೊಟ್ಟಿದ್ದು ಅದು ಭಾಳ ಪುಣ್ಯ ಬರುತ್ತಲೇ ನಿನಗೆ ನಾಳೆ ಅದ ನಿನಗೆ ಪುಣ್ಯ ಹತ್ತದು ಅದನ್ನು ತಿಳ್ಕೊ ಒಂದಿಟ್ಟು ಹಾಕ್ಕೊಡು ಇನ್ನೇನು ಮನೆಗೆ ಹೋಗಿ ತಿನ್ನೋದ ನೀನು ಏನೂ ಮಾಡೋಕ್ಕಾಗೋದಿಲ್ಲ ಹುಷವ ತಲೆ ಭಾಳ ಸಕತ್ತಿ ಬಿಟ್ಟೈತೆ ನೀನು ಅದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಒಂದು 5 ರೊಟ್ಟಿ ಹಚ್ಕೊಡು ಮತ್ತೆ ಮಾಡಕತ್ತಿ ನೀನಿಗೆ ನೋಡು ಒಲಿ ಉರುವಾಕತ್ತೈತಿ ಮಾಡಿ ದಬ ನಾನು ಕುಂದಿರ್ತೀನಿ ಇಲ್ಲೇ ಹೌದಾ ಮತ್ತೆ ನಿಮ್ಮ ಮನೆ ಬಂದಾಗ ಒಂದಿನ ನಮ್ಗೆ ಊಟಕ್ಕೆ ಕೊಡಂಗಿಲ್ಲ ಲೇವ ಬಾಯ್ ಬಿಟ್ಟು ಕೇಳಿದ್ರು ಹಿಂದಾಡು ಉಣ್ಣಕತ್ತೆ ಅಂತ ಹೇಳಿ ಮಾತು ಮರೆಸಿ ಹಂಗೆ ಕರ್ಕೊಂಡು ಬಂದಾಬಿಡ್ತೀವಿ ಹೊರಗೆ ಆಯ್ತಾ ಹಚ್ಕೊಡ್ತೀನಿ ಮತ್ತೆ ಹಚ್ಕೊಡ್ತೀನಿ ಬಾ ತಿನ್ನಕತ್ತೆ 5 ರೊಟ್ಟಿ ಅಂತ 2 ರೊಟ್ಟಿ ಹಚ್ಕೊಡ್ಬೇಕಂತ ಮಾಡಿದ್ದೆ ಇನ್ನು ಅದನ್ನು ಹಚ್ಕೊಡಲ್ಲ ಒಂದು ಗಂಗಾ ಅನ್ನ ಅಂತ ಅನ್ನ ನಾ ಅನ್ನನ ಮಾಡಿಲ್ಲ ಪಿಸ ರಾಶಿ ಮಾಡೀನಿ ಅಂತ ಹೇಳಿ ಅನ್ನ ಮಾಡಿಲ್ಲ ಈಗ ಒಂದು ಗಂಗಾ ಅನ್ನ ಅಂತ ಏನು ಮಾಡಲ್ಲ ನಾನು ಮಾತೆಂಬರಡು ಮಾಡಿ ಹಂಗೆ ಕಳಿಸ್ತೀನಿ ಬಂದಿದ್ದು ಪಾಪ ಬರಲಿ ನನಗೂ ಏನ್ಲಿ ಏನೋ ವಟ ಅನ್ನಕತ್ತೀಯಲ್ಲ ಹಚ್ಕೊಡು ಜಲ್ದಿ ಒಟ್ಟು ಹಸ ಆಗ್ತೈತಿ ಉಣ್ಣಾಕತ್ ನಿಂದ್ರು ಏನು ಎಲ್ಲಿಗೆ ಹೋಗ್ತೈತಿ ಇಲ್ಲ ಉಣ್ಣಾಕತ್ ನಿಂದ್ರು ಇದು ಪಾರ್ಟಿ ಬರ್ತೀನಿ ಅಂತಿಲ್ಲವ ಏನೋ ಕೆಲಸ ಐತಿ ಒಂದಿಟ್ಟು ಬರ್ತೀನಿ ಸಂಘದ ರೊಕ್ಕ ಕಟ್ಟೋದೈತೆ ಅಂತಂದು ಇವ ಶುಕ್ರವಾರಲ್ಲೇ ಮರ್ತೋಗೈತಿ ಯವ್ವ ಮಲಮಕ್ಕ ನಡಿ ಯವ್ವ ಸಂಘದ ರೊಕ್ಕ ಕಟ್ಟೋಣಂತ ಮತ್ತ ಈಗ ಬಂದಾಬಿಡ್ತಾನ ನೋಡು ನೆನಪ ಇಲ್ಲ ನೋಡು ಪಾತ ನನಗೆ ನೆನಪಾತು ನಡಿ ಬಂದಿದ್ದು ಉಣ್ಣಾಕತ್ತೆ ಅಂತ ನಡಿ ಗಿರ್ಜಂದ ಅಕ್ಕ ಇನ್ನ ಇಲ್ಲೇ ಕೂತಿ ಸಂಘದ ಸರ್ ಬಂದು ಕುಂತಾರ ಮಲ್ಲಮ್ಮಕ್ಕಂದು ಇಲ್ಲೇ ಐತಿ ನಿಮ್ದುಕ್ಕಿ ಬನ್ನಿ ಜಲ್ದಿ ಹೋಗುನು ಅಯ್ಯ ಒಂದ್ 2 ರೊಟ್ಟಿ ತಿಂದು ಬರ್ತೀನಿ ಅಂದ್ರಲೇ ಹಸು ಆಗೈತಿ ಏನು ತಿಂದಿಲ್ಲ ಮುಂಜಾನಿಂದ ಒಂದು ಹನಿ ಬಾಯ ನೀರು ಹಾಕಿಲ್ಲ ಏನು ಬಂದ ಬಿಟ್ಟಲ್ಲ ಇಲ್ಲಿಗೆ ಯವ್ವ ಚಲೋ ಬಂದ್ಲ ಪಾತಿ ಇಲ್ಲಿ ಮತ್ತೆ 5 ರೊಟ್ಟಿ ಒಂದು ಗಂಗಾ ಅನ್ನ ತಿಂತೀನಿ ಅಂತ ಕುಂತಿದ್ಲು ಚಲೋ ಬಂದ್ಲು ಪಾತಿ ಬಂದೆ ನಡಿ ಅಯ್ಯ ಮಳಮಕ್ಕ ಹಿಂದಾಗಡೆ ನೀನು ಬಾಯ ನೀರು ಹಾಕೊಳಕತ್ತೆ ಅಂತ ಮತ್ತೆ ಹೊತ್ತಾಗುತ್ತವ ಹೆಂಗ್ ಬೇಕು ಹಂಗ ಬೈತಾನ ಯವ್ವ ಯಾರು ಅನಿಸ್ಕೋಬೇಕು ಅವ್ನ ಕಡೆಯಿಂದ ಮರ್ಯಾದಿಲ್ಲಾರ್ದಂಗ ಮಾತಾಡ್ತಾನ ನಡಿ ಹೋಗು ಹಂಗಂತೆ ಬಂದ್ಬಿಡೋಣ ಹಚ್ಕೊಡ್ತಿಲ್ಲ ಜಲ್ದಿ ಬಂದ್ಬಿಡೋಣ ಕುಂದ್ರದ ಆಗೋದಲ್ಲ ಏನೇನೋ ತಿಂದಿಲ್ಲ ಯವ್ವ ಮುಂಜಾನಿಂದ ಪಾತಿ ಏನ್ ಹೇಳ ಯವ್ವ ಎಲ್ಲಿ ಬಿಡು ಹಂಗ ಒಂದಿಟ್ಟು ಅವಲಕ್ಕಿ ಮಾಡಿದ್ದೆ ಯವ್ವ ಏನ್ ಹೇಳ ಯವ್ವ ಏನು ಮಾಡಿಲ್ಲ ನಡಿ ಗಿರ್ಸಿ ಜಲ್ದಿ ಬಾ ಹೋಗು ಚಲೋ ಹೊತ್ತಿಗೆ ಬಂದಿ ನೋಡಿ ಪಾತಿ ಇಲ್ಲಿ ಕಂದ್ರೆ ಈಗ ಒಂದು 5 ರೊಟ್ಟಿ ಒಂದು ಬೋಗಣೆ ಅನ್ನ ತಿಂತೀನಿ ಅಂತ ಕೂತಿದ್ಲು ಚಲೋ ಬಂದೆ ಬಾ ಯವ್ವ ನಡಿ ಏನು ಬರೀ ಮಂದಿ ಮನೆ ಅಂತ ತಿನ್ನತ್ತ ಮುಂಜಾನೆ ಎದ್ದು ಬಂದು ಅಡ್ಡೆ ಪಿರಿ ಅಡ್ಡಾಡ್ತಾರ ಯಾರ ಮನೆಗೆ ಏನು ಮಾಡ್ಯಾರ ಅಂತಂದು ನಾಚಿಲ್ಲರ ಕೇಳ್ತಾಳಿ ಒಂದು 5 ರೊಟ್ಟಿ ಹಚ್ಕೊಡು ಒಂದು ಗಂಗಾ ಅನ್ನ ಉಣ್ತೀನಿ ಹೊಟ್ಟೆ ತುಂಬುತ್ತಂದ್ರೆ ಅಂತಂದು ಇವ ಹೆಂಗಾರ ಕೇಳಕ್ಕಾರ ಮನಸ್ಸು ಬರುತ್ತೆ ಏನಕ್ಕಿಗೆ ಇವ ಜಿಪ್ಪುಣ್ತನ ಮಾಡ್ಬೇಕು ಇಷ್ಟ ಜಿಪ್ಪುಂದ ಹೊಟ್ಟಿ ತಿನ್ಲಾರಷ್ಟು ಎಲ್ಲ ಮಾಡಿರ್ತಾಳಲ್ಲಿ ಮನೆಯಿಂದ ಹೋಗ್ಬಾರ್ದಲ್ಲ ಹೊರಗೆ ಅದಕ್ಕೆ ನಡಿ ಚಲೋ ಬಂದಿರ ಹೊಳ್ಳೆ ಆಕಿನ ಅಲ್ಲಿಂದಲೇ ಕಳಿಸ್ಬಿಡ್ತೀನಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ನಡಿ